ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ರೈತರ ಹಲವು ಸಮಸ್ಯೆಗಳ ಬಗ್ಗೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅಹೋರಾತ್ರಿ ಪ್ರತಿಭಟನೆ ಮಾಡಲಾಯಿತು. ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನಲ್ಲಿ ಬರುವ ಶಿವಪುರ ಮತ್ತು ಗೋನಾಲ ಗ್ರಾಮದ ರೈತರಿಗೆ ಸ್ವಾತಂತ್ರ್ಯ ಬಂದು 70 ವರ್ಷಗಳು ಕಳೆದರೂ ಇನ್ನೂವರೆಗೂ ರೈತರು ಜಮೀನಿನ ಪಹಣಿ ಮತ್ತು ಆಕಾರ ಬಂದು ಟಿಪ್ಪಣಿ ದಾಖಲೆ ಹೊಂದಾಣಿಕೆ ಯಾವುದೇ ಟಿಪ್ಪಣಿಯಲ್ಲಿ ಹಲವಾರು ಸಮಸ್ಯೆಗಳು ಉಂಟಾಗಿವೆ ಹಾಗೂ ಕೇವಲ ಜಮೀನುಗಳು ಟಿಪ್ಪಣಿ ಇಲ್ಲದಂತಾಗಿದೆ. ಈ ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ಹಲವರು ಬಾರಿ ಮನವಿ ಸಲ್ಲಿಸಿದರೂ ಇದಕ್ಕೆ ಸಂಬಂಧಿಸಿದ ಇಲಾಖೆ ಯಾವುದೇ ರೀತಿ ಪ್ರಯೋಜನವಾಗಿಲ್ಲ ಮತ್ತು ಇದರಿಂದಾಗಿ ಜಮೀನಿನಲ್ಲಿ ಮಾಲೀಕರು ಸಾಗುವಳಿದಾರರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಆದ್ದರಿಂದ ರೈತರಿಗೆ ಆದಷ್ಟು ಬೇಗ ದಾಖಲೆ ಮಾಡಿಕೊಡಬೇಕು, ಆಗದಿದ್ದರೆ ನಮಗೆ ತೆಲಂಗಾಣಕ್ಕೆ ಸೇರಿಸಿ ಇಲ್ಲ ವಿಷ ಕೊಡಿ ಎಂದು ರೈತರು ಬೆಳಗ್ಗೆಯಿಂದ ಯಾದಗಿರಿ ಡಿಸಿ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ ನಡೆಸಿದರು. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಬೇಟಿ ಬಣಕ್ಕೆ ಜೈ ಜವಾನ್ ಜೈ ಕಿಸಾನ್ ಎಲ್ಲಿ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಅಧಿಕಾರಿಗಳಿಗೆ ಗ್ರಾಮದಲ್ಲಿ ಸಂವಿಧಾನ ರಚನೆ ಆದಾಗಲಿಂದಲೂ ಆ ಗ್ರಾಮಗಳಿಗೆ ಪಹಣಿ ಆಧಾರ್ ಪಹಣಿ ಹದ್ದುಬಸ್ತು ಇವು ಯಾವೂ ಇವತ್ತು ಆಗಿಲ್ಲ. ಅಂದರೆ ನಮ್ಮ ಸ್ವತಂತ್ರ ಬಂದು 70 ವರ್ಷ ಆದರೂ ಶಿವಪುರ ಗ್ರಾಮ ಅಥವಾ ಗೋರ್ನ ಗ್ರಾಮಕ್ಕೆ ಇನ್ನೂ ಸ್ವತಂತ್ರ ಸಿಕ್ಕಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಇವತ್ತು ರೈತರ ಕಷ್ಟ ಎಷ್ಟಿದೆ. ಸರ್ಕಾರ ಯೋಜನೆಗಳು ತೊಗೊಳಕ್ಕಾಗಲ್ಲ, ತಂದೆ ಆಸ್ತಿಯನ್ನು ಮಕ್ಕಳಿಗೆ ಮಾಡಿಸೋಕೆ ತೊಂದರೆ ಆಗುತ್ತಾ, ಮತ್ತು ಸರ್ಕಾರ ಬ್ಯಾಂಕ್ ಸಾಲಗಳು ತೊಗೋಬೇಕಂತ ಅದು ಆಗಲ್ಲ, ನಮ್ಮ ಹೊಲನ ಇನ್ನೊಬ್ಬರಿಗೆ ರಿಜಿಸ್ಟರ್ ಮಾಡೋಕ್ಕಾಗಲ್ಲ, ಪರಿಹಾರಗಳು ಬರಲ್ಲ. ಸರ್ಕಾರ ಕೋಟ್ಯಾನುಗಟ್ಟಲೆ ದುಡ್ಡು ಖರ್ಚು ಮಾಡಿ ಇವತ್ತು ಹೇಳ್ತಿದೆ ನಾವು ರೈತರ ಪರವಾಗಿ ಕೆಲಸ ಮಾಡ್ತಕ್ಕಂತ ಹೇಳಿದ ಸರ್ಕಾರ ನಮ್ಮ ಗೋನಾಲ್ ಶಿವಪುರ ಗ್ರಾಮದ ಜನರಿಗೆ ಇನ್ನೂ ಪರಿಹಾರ ಅಲ್ಲ, ಅವ್ರಿಗೆ ಬದುಕಕ್ಕೆ ಸ್ವತಂತ್ರ ಕೊಟ್ಟಿಲ್ಲ. ಇವತ್ತು ನಾವು ಜಿಲ್ಲಾಧಿಕಾರಿಗಳು ಮುಂದೆ ಬಂದೀವಿ, ಅವರು ನಮ್ಮನ್ನು ಕಣ್ಣು ತಪ್ಪಿಸ್ಕೊಂಡು ನಮಗೆ ಸುಳ್ಳು ಹೇಳ್ತಾ ಅಂತ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲರೂ ಇವತ್ತಿನ ಸುಳ್ಳು ಹೇಳಿದ್ದಾರೆ. ಇದು ಹೀಗೆ ಮುಂದುವರೆದ್ರೆ ಕರ್ನಾಟಕ ರಾಜ್ಯ ರೈತ ಸಂಘ, ಹಸಿರು ಸೇನೆ ಮತ್ತು ಶಿವಪುರ ಗೋನಾಲ್ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಬೇಟಿ ಬಣಕ್ಕೆ ಜೈ ಜವಾನ್ ಜೈ ಕಿಸಾನ್ ಎಲ್ಲಿ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಅಧಿಕಾರಿಗಳಿಗೆ
ಪ್ರತಿಭಟನೆಗೆ ಮಾನ್ಯ ಜಿಲ್ಲಾಧಿಕಾರಿಗಳು ರಾತ್ರಿ ಭೇಟಿ ನೀಡಿ ರೈತರ ಸಮಸ್ಯೆಗಳಿಗೆ ಪರಿಹಾರ ನೀಡುವ ನಿಟ್ಟಿನಲ್ಲಿ ಸರಕಾರ ಕೆಲಸ ಮಾಡುತ್ತದೆ. ಆದಷ್ಟು ಬೇಗ ರೈತರಿಗೆ ದಾಖಲೆ ನೀಡುವ ಕೆಲಸ ಮಾಡುತ್ತದೆ ಎಂದು ತಿಳಿಸಿ ರೈತರ ಮನವಿ ಸ್ವೀಕರಿಸಿದರು. ಅದು ಬಹಳ ನೋವಿನ ಸಂಗತಿ. ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ಅಧಿಕಾರಿಗಳು ದೇವರ ಮೇಲೆ ಪ್ರಮಾಣ ಮಾಡಿ 1 ತಿಂಗಳಲ್ಲಿ ಬಗೆಹರಿಸ್ತೀವಿ ಅಂತಕ್ಕಂಥದ್ದು ಹೇಳಿಕೆ ಮಾತು ಇವತ್ತು ದೇವರ ಹೇಳಿದ್ದಾರೆ ಅಂತಕ್ಕಂಥ ದಯವಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳು ಮೇಡಮವರೇ, ತಮ್ಮ ಗೌರವಕ್ಕೆ ನಮ್ದೊಂದೇ ವಿನಂತಿ, ನೀವು ಜಿಲ್ಲಾಧಿಕಾರಿಗಳಿಗೆ ದೇವರ ಒಂದು ನಿಮಗೆ ಒಂದು ಶಕ್ತಿ ಕೊಟ್ಟಿದ್ದಾನ. ಜನರ ಸಮಸ್ಯೆ ಪರಿಹರಿಸಕ್ಕೆ ಒಂದು ನಿಮ್ಮದೇ ಆದಂತ ಒಂದು ಮಾರ್ಗ ಇದೆ. ಇವತ್ತು ನೀವು ಇಲ್ಲಿ ಜಿಲ್ಲಾಧಿಕಾರಿಗಳಿಗೆ ಎಷ್ಟು ಸೇವೆ ಸಲ್ಲಿಸಿದ ಮುಖ್ಯ ಅಲ್ಲ, ಜಿಲ್ಲೆಯ ಜನರಿಗೆ ಎಷ್ಟು ಕೆಲಸ ಮಾಡಿಕೊಟ್ರಿ ಅಂತಕ್ಕಂಥ ಬಹಳ ಗೊತ್ತಾಗಿರೋ ವಿಚಾರ ಮಾಡ್ತಾರೆ. ಇಡೀ 2 ಗ್ರಾಮದ ಸಮಸ್ತ ರೈತರ ಪರವಾಗಿ ನಾನು ಏನ್ ಕೇಳ್ತೀನಿ ಅಂತಂದ್ರೆ, ಇವತ್ತು 70 ವರ್ಷದಲ್ಲಿ ಸಮಸ್ಯೆ ಬಗೆಹರಿದ ಸಮಸ್ಯೆನ ತಮ್ಮ ಅಧಿಕಾರಿ ಅವಧಿಯಲ್ಲಿ ನಾವು ಬಗೆಹರಿಸಿಕೊಟ್ರೆ ನಾವು ನಿಮ್ಮ ದೇವರಂತ ಪೂಜೆ ಮಾಡ್ತೀವಿ. ಯಾಕಂದ್ರೆ ಆ ಪರಿಸ್ಥಿತಿಯಲ್ಲಿ, ಆ ಗಂಭೀರ ಪರಿಸ್ಥಿತಿಯಲ್ಲಿ ಇವತ್ತು ಶಿವಪುರ ಮತ್ತು ಗೋವಾಳ ಜನರ ಗ್ರಾಮದ ಜನರು ಜೀವನ ಮಾಡುವಂತ ಪರಿಸ್ಥಿತಿ ಆಗಿದೆ. ಅವರ ತಾತ ಮುತ್ತಾತ ತಂದೆ ಯಾರು ಮಾಡಿದ ಆಸ್ತಿಯನ್ನ ಇವತ್ತು ನಾವು ಅದನ್ನ ಉಪಯೋಗ ಕೊಡ್ತಾ ಇಲ್ಲ ಅಂತಂದ್ರೆ ನಮಗೆ ಇನ್ನು ಸ್ವತಂತ್ರ ಸಿಕ್ಕಿಲ್ಲ ಅಂತ ನೀವು ವ್ಯವಸ್ಥೆಯಲ್ಲಿ ನಾವು ಜೀವನ ಮಾಡ್ತೀವಿ. ಏನಾಗಿದೆ ಅಂತಂದ್ರೆ ನಮಗೇನಾಗಿದೆ, ಇವತ್ತಿನ ಅಧಿಕಾರ ವ್ಯವಸ್ಥೆ, ರಾಜಕೀಯ ವ್ಯವಸ್ಥೆ ಇವೆಲ್ಲ ನೋಡಿದ ಬ್ರಿಟಿಷರ ಒತ್ತುವರಿದ್ರು ಅಂತಕ್ಕಂಥದ್ದನ್ನ ನಮಗೆ ಈಗ ಮನವರಿಕೆ ಆಗ್ತಾ ಇದೆ. ಅದಕ್ಕೆ ನಾವು ಒಂದೇ ವಿನಂತಿ, ಅದಕ್ಕೆ ಕಾನೂನು ವ್ಯವಸ್ಥೆ ತೊಡಗಿರ್ತಾವ, ಅದರದ್ದೇ ಆದಂತ ನೀತಿಗಳಿರ್ತಾವ, ಅದರದ್ದೇ ಆದಂತ ಒಂದು ನಿಮಗೆ ವ್ಯವಸ್ಥೆ ಇರ್ತದೆ. ಆ ವ್ಯವಸ್ಥೆ ಮೀರಿ ನಾವು ಮಾಡ್ತಾ ಅಂತಿಲ್ಲ. ಟೈಮ್ ಕೇಳಿ ಸಾಕಷ್ಟು ಟೈಮ್ ಕೇಳಿವಿ, ಆ ಟೈಮಿಗೆ ನೀವು ಸ್ಪಂದನೆ ಮಾಡ್ತಾ ಇಲ್ಲ. ಅದಕ್ಕೆ ನಾವು ಬಹಳ ಗಟ್ಟಿಯಾದ, ಅದು ವಿಶೇಷವಾಗಿ ಗಂಡೇಗೌಡರು ಇಲ್ಲೇ ಮಲ್ಕೊಂಡ್ಬಿಡೋಣ ಅಂತ ನಿರ್ಧಾರ ಬಂದಿದ್ರು. ಅದಕ್ಕೆ ನೀವೇನಾದ್ರು ಇವತ್ತು ನಮ್ಮ ಮಾತಿ ಬೆಲೆ ಕೊಟ್ಟಿರಿ ಬಂದಿರೋಂತಕ್ಕಿಂತ ನಮಗೊಂದು ಹೆಮ್ಮೆ ಇದೆ. ಆದ್ರ ಬರೇ ಬಂದು ಮನೆ ಪತ್ರ ತಗೊಂಡ್ರ ಸಮಸ್ಯೆ ಬಗೆಹರಲ್ಲ. ಆ ಸಮಸ್ಯೆಗೆ ಒಂದು ತಾರ್ಕಿಕ ಅಂತ ಆಡಿದಾಗ ನಿಮ್ಮ ಬಗ್ಗೆ ನಮಗೆ ಗೌರವ ಬರ್ತಕ್ಕಂಥದ್ದು ಈ ಮೂಲಕ ಹೇಳಿಬಾರ್ದು. ಅದಕ್ಕೆ ಇದು ಉದ್ದೇಶಿಸಿ ನಮ್ಮ ಅಣ್ಣೇಗೌಡರು ಒಂದು 2 ಮಾತಾಡ್ತಾರ. ಅವರು ಇಲ್ಲಿ ಮಧ್ಯಾಹ್ನ 12 ಗಂಟೆಯಿಂದ ಅವ್ರು ಇಲ್ಲೇ ನಮ್ಮ ಜೊತೆ ಕೂತಿದ್ದಾರ. ಅವರು ನೀವು ನಿಮ್ಮ ಮನೆ ಕೆಲಸ ಅಲ್ಲಪ್ಪ, ಗೋನಾಳ ಗ್ರಾಮದ ಕೆಲಸ, ಶಿವಪುರ ಗ್ರಾಮದ ಕೆಲಸ ಅಲ್ಲ, ಅದು ನನ್ನ ಮನೆ ಕೆಲಸ ಅಂತ ಇವತ್ತು ಇಲ್ಲಿವರೆಗೆ ನಮ್ಮ ಜೊತೆ ಇವತ್ತು ಅವ್ರ ನಾಯಕರಾದವರು ಬಂದಾರ ಹೋಗ್ತಾರ ಅದು ಪ್ರಶ್ನೆ ಬೇರೆ. ಇವತ್ತು ನಮ್ಮ ಜೊತೆ ಗಟ್ಟಿಯಾಗಿ ಕೊಟ್ಟಿದ್ರಲ್ಲ, ಅದಕ್ಕೆ ನಾವು ಸಂಘಟನೆ ಅದು ಶಿವಪುರ ಗೋನಾಳ ಗ್ರಾಮದಿಂದ ಧನ್ಯವಾದಗಳನ್ನು ಕೊಡ್ತೀವಿ. ಅದಕ್ಕೆ ಈ ಸಭೆಯನ್ನು ಉದ್ದೇಶಿಸಿ ನಂದೇಗೌಡ ಬೇಲುಕಾಂಡನವರು 2 ಮಾತಾಡೋದಕ್ಕೆ ಕೆಲಸ. ಶಿವಪುರ ಮಾನವ 70 ವರ್ಷಗಳಾದರೂ ಕೂಡ ಸ್ವಾತಂತ್ರ್ಯ ಸಿಕ್ಕ 70 ವರ್ಷ ಆದರೂ ನಮಗೆ ನ್ಯಾಯ ಸಿಕ್ಕಿಲ್ಲ ಅಂತೇಳಿ ಸುಮಾರು ಸರಿ ನಮ್ಮ ರೈತರು ರಾಜಕಾರಣಿಗಳನ್ನೇ ಹೇಳಿರ್ತಾರೆ, ಜಿಲ್ಲಾ ಅಧಿಕಾರಿಗಳಲ್ಲಿ ನಮ್ಮ ಮನವಿ ಕೊಟ್ಟಿರ್ತಾರೆ, ಅದಕ್ಕೆ ನ್ಯಾಯ ಸಿಕ್ಕಿರಲ್ಲ. ಹಂಗಾಗಿ ಇವತ್ತಿನಲ್ಲಿ ಚುನಾವಣೆ ನಡೆದ ಸಂದರ್ಭದಲ್ಲಿ ಒಂದು 2 ಪಾಣಿ ತಗೊಂಡು ಒಂದು 5-9 ತಗೊಂಡ್ಗೆಸಿ ನಾವು ಒಂದು ತಿಂಗಳಲ್ಲೇ ಮಾಡಿಕೊಡ್ತೀವಂತ ಆ ಅಧಿಕಾರಿಗಳು ಅವರು ಸುಳ್ಳು ಹೇಳಿಸಿ ಮತ್ತೆ ಮೋಸ ಮಾಡ್ತಕ್ಕಂಥ ಕೆಲಸ ಆಗ್ತದೆ. ಇದು ಯಾಕೆ ಕೆಲಸ ಆಗ್ತದೋ ಏನಿಲ್ಲ, ಸರ್ಕಾರ ಮಟ್ಟದಲ್ಲಿಗಿನ ಆನೇನದು ಇಲ್ಲ ಅಂದ್ರೆ ಸರ್ಕಾರ ಮಟ್ಟದಲ್ಲಿ ಹೋಗಿ ಮಂತ್ರಿ ಮುಂದ ನೋಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಮೇಡಮ್ ಅವರ ಜಿಲ್ಲಾಧಿಕಾರಿಯಾಗಿ ನಮಗೆ ಕೆಲಸ ಆಗಲ್ಲ, ಇದು ಸರ್ಕಾರ ಮಟ್ಟದಲ್ಲಿ ಆದ್ರೆ ಎಲ್ಲಿಗೆ ಹೋಗ್ತೀವಿ ನಾವು. ಇಲ್ಲದಿದ್ರೆ ಅಂದ್ರೆ ನೀವು ಒಂದು 2 ತಿಂಗಳಾಗಲಿ 3 ತಿಂಗಳಾಗಲಿ ಕೆಲಸ ನಿಮ್ಮ ಕೈಗೆ ಎತ್ತಿಸಿ ಅಧಿಕಾರಿಗಳಿಗೆ ನೇಮಕ ಮಾಡಿ ಕೆಲಸ ಮಾಡಿಕೊಡ್ತಕ್ಕಂಥ ಕೆಲಸ ಆಗ್ಬೇಕಾದ್ರೆ ಮೇಡಮ್ ಅವರೇ, ದಯವಿಟ್ಟು ಈ ಜಿಲ್ಲಾ ಅಧಿಕಾರಿ ಭವನದಲ್ಲಿ ಸ್ವತಂತ್ರವಾಗಿ 12 ಗಂಟೆಸಿ ರೈತರು ಇವತ್ತ ನಾವು ತಿರುಗಾಡಿ ಬೇಸರ ಆಗ್ಯದ, ನಾವು ಹೋಗೋದು ಬೇಡ, ಅವ್ರಿಗೆ ಕೊಟ್ಟು ಹೋದ್ರ ಅದು ಕಸಪುಟ್ಟಿಗೆ ಹೋಗ್ತದ. ನಾವು ಮೇಡಮ್ನವರಿಗೆ ಕೊಡೋ ಜಿಲ್ಲಾಧಿಕಾರಿಗೆ ಅಂದಾಗ ಮಾತ್ರ ಅವ್ರಿಗೆ ತುಂಡಬೇಕಾಯ್ತು. ದಯವಿಟ್ಟು ಮೇಡಮ್ ಅವರೇ, ಇದು ಎಷ್ಟು ತಿಂಗಳದಾಗ ಆಗ್ತದೆ ಕೆಲಸ, ನೀವು ಕೆಲಸ ಮಾಡ್ತೀರಂತ ನಮಗೆ ಅನಿಸ್ತ. ಈ ಮುಂದಿನ ದಿನಗಳಲ್ಲಿ ಕೆಲಸಗಳನ್ನು ಆಗತ್ತ ಮತ್ತೆ ನಾವು ಹೋರಾಟ ಮಾಡಕ್ಕ ಇರಬೇಕಂತ ಮೇಡಮ್ ಅವರೇ. ಮತ್ತೆ ದಯವಿಟ್ಟು ನೀವು ಕೆಲಸ ಮಾಡ್ತಿರೋಂಥ ಅನಿಸಿಕೆ ಅಂದಿಗೆಸಿ ಮನವಿ ಪತ್ರವನ್ನು ಸಲ್ಲಿಸಿ ಎಲ್ಲ ನಮ್ಮ ರೈತರ ಮುಖಂಡರು
ಕೂಡ ಇವತ್ತು ಬಹಳಷ್ಟು ತಾಳ್ಮೆ ಸಂಘಟಿಸ್ಕೊಂತಾರ. ಅವರಿಗೂ ಕೂಡ ಇವತ್ತು ನಾವು ಶಾಂತ ಪುಸ್ತಕ ಅವರಿಗೂ ಕೂಡ ಧನ್ಯವಾದಗಳು ಹೇಳ್ತಿ ನನ್ನ ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್. ಕೊಡು. ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ನಾನು ತಮ್ಮೊಂದಿಗೆ ಮಾತಾಡಿದ್ದೀನಿ. ಸುಮಾರು ರೈತ ಸಂಸ್ಥೆ ಬಂದಿದ್ದು ಮತ್ತು ಮೌನಾಡ್ ಪೀಪಲ್ಗೆ ಸಂಬಂಧಿಸಿ ರೆಕಾರ್ಡ್ ಸರಿಪಡಿಸುವ ಕುರಿತು ಈಗಾಗಲೇ ಎಸ್ಸಿ ಅವರು ವಿಚಾರಣಾಧಿಕಾರಿ ಅಂತ ನೇಮಕ ಮಾಡಲಾಗಿದೆ. ಮತ್ತೆ ಎಸ್ಸಿ ಅವರ ಹಂತದಲ್ಲಿ ರೈತರೊಂದಿಗೆ ಮೀಟಿಂಗ್ಗಳು ಸಹ ಆಗಿದ್ದಾವೆ. ಆಕಾರ ಬಂದಂತ ಅದನ್ನು ಹೋಲಿಸಿ ಅದಕ್ಕೆ ತಕ್ಕಂತೆಯೇ ಪಹಣಿಗಳನ್ನು ಸರಿಪಡಿಸುವಂತ ಕುರಿತಾಗಿ ರೈತರ ಒಪ್ಪಿಗೆಯನ್ನು ಕೇಳಲಾಯಿತು. ಸೊ ಆಧಾರ್ ಬಂದು ನಮಗೆ ಬೇಸಿಕ್ ರೆವೆನ್ಯೂ ಡಾಕ್ಯುಮೆಂಟ್, ಅದರ ಆಧಾರವಾಗಿ ನಾವು ರೆವೆನ್ಯೂ ರೆಕಾರ್ಡ್ ರೆಕ್ಟಿಫಿಕೇಶನ್ ಮಾಡ್ತೀವಿ. HM ಹವಾಲ್ದಾರ್ RJ32 ನ್ಯೂಸ್ ಕನ್ನಡ ಯಾದಗಿರಿ.